ನ್ಯೂ ಇಯರ್ ಜೋಶ್ನಲ್ಲಿ ಸಿಲಿಕಾನ್ ಸಿಟಿ ತೇಲಾಡ್ತಾ ಇದೆ. ಜಸ್ಟ್ ಅರ್ಧ ದಿನದಲ್ಲಿ ಅಬಕಾರಿ ಇಲಾಖೆಗೆ ಭರ್ಜರಿ ಆದಾಯವೇ ಹರಿದು ಬಂದಿದೆ. ಅರ್ಧ ದಿನದಲ್ಲೇ 308 ಕೋಟಿ ಮದ್ಯ ಮಾರಾಟ. ಅಬಕಾರಿ ಇಲಾಖೆಗೆ ಕಿಕ್ಕೇರಿಸಿದ ಭರ್ಜರಿ ಆದಾಯ. ಪಾರ್ಟಿ, ಭರ್ಜರಿ ಪಾರ್ಟಿ. ಅದರಲ್ಲೂ ನ್ಯೂ ಇಯರ್ ಅಂದ್ರೆ ಕೇಳ್ಬೇಕಾ? ಬಾಟಲ್ ಎತ್ತುವ ಪಾರ್ಟಿ ಪ್ರಿಯರಿಗೆ ಹಬ್ಬವೋ ಹಬ್ಬ. ಎರಡ್ 2025 ಹೊಸ ವರ್ಷವನ್ನ ಸಿಲಿಕಾನ್ ಸಿಟಿ ಮಂದಿ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿಕೊಂಡಿದ್ದಾರೆ. ಕುಡಿದು ತಿಂದು ಕುಪ್ಪಳಿಸಿದ್ದಾರೆ. ಇದು ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಕೋಟಿ ಆದಾಯವನ್ನ ತಂದುಕೊಟ್ಟಿದೆ. ಹೊಸ ವರ್ಷಾಚರಣೆ ಸಂಭ್ರಮದಲ್ಲಿ ಬರೋಬ್ಬರಿ 308 ಕೋಟಿ ಮದ್ಯ ಮಾರಾಟವಾಗಿದೆ. ಜಸ್ಟ್ ಅರ್ಧ ದಿನದಲ್ಲಿ ಅಂದ್ರೆ ಡಿಸೆಂಬರ್ 31ರ ಮಂಗಳವಾರ ಬೆಳಗ್ಗೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ 308 ಕೋಟಿ ರೂಪಾಯಿ ಮೌಲ್ಯದ ಮದ್ಯ ಮಾರಾಟವಾಗಿದೆ. ಐಎಂಎಲ್ 4.83.715 ಲಕ್ಷ ಬಾಕ್ಸ್ ಮಾರಾಟದಿಂದ 250.25 ಕೋಟಿ ರೂಪಾಯಿ ಆದಾಯ ಸಂಗ್ರಹವಾಗಿದೆ. ಬಿಯರ್ 2.92.339 ಲಕ್ಷ ಬಾಕ್ಸ್ ಮಾರಾಟದಿಂದ 57.75 ಕೋಟಿ ರೂಪಾಯಿ ಆದಾಯ ಹರಿದು ಬಂದಿದೆ. ಒಟ್ಟು 7.76.042 ಲಕ್ಷ ಬಾಕ್ಸ್ ಮದ್ಯ ಮಾರಾಟದಿಂದ ಒಟ್ಟು 308 ಕೋಟಿ ರೂಪಾಯಿ ಆದಾಯವಾಗಿದೆ. ಅದೊಂದು ಬಹಳ ಸಂತೋಷದ ವಿಚಾರ ಅಂದರೆ ಈ ವರ್ಷದ ಹೊಸ ವರ್ಷ ಯಾವುದೇ ಕೆಲವು ಅಹಿತಕರ ಘಟನೆ ಯಾವುದೂ ಇಲ್ಲದೇನೆ ಕರ್ನಾಟಕ ರಾಜ್ಯದಾದ್ಯಂತ ಒಳ್ಳೆಯ ಮದ್ಯ ವ್ಯಾಪಾರ ಕೂಡ ಆಗಿದೆ. ಹಲವಾರು ಪಬ್ ಆ್ಯಂಡ್ ರೆಸ್ಟೋರೆಂಟ್ಗಳು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ಮತ್ತು MRP ಶಾಪ್ಗಳು ಅದರಲ್ಲೂ ವಿಶೇಷವಾಗಿ ಎಲ್ಲ ಮದ್ಯ ವ್ಯಾಪಾರವನ್ನು ಭಾಳ ಸುಲಲಿತವಾಗಿ ಚೆನ್ನಾಗಿ ಮಾಡಿದ್ದಾರೆ. ಒಂದು ಭಾಳ ಸಂತೋಷ ಅಂದರೆ ಸರ್ಕಾರಕ್ಕೂ ಕೂಡ ಬೇಕಷ್ಟು ರೆವಿನ್ಯೂ ಹರಿದು ಬಂದಿದೆ. ಬಹುಶಃ ರಾಜಸ್ವ ಕ್ರೋಢೀಕರಣದಲ್ಲಿ ಇದು ಬಹಳಷ್ಟು ದೊಡ್ಡ ಪಾಲು ಕೊಡ್ತದೆ. ನ್ಯೂ ಇಯರ್ ಸಂಭ್ರಮಕ್ಕೆ ಸಿಟಿ ಜನರ ಪಾರ್ಟಿ ಮೂಡ್ನಿಂದ ಅಬಕಾರಿ ಇಲಾಖೆಗೆ ಭರ್ಜರಿ ಆದಾಯ ಸಂಗ್ರಹವಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನ್ಯೂ ಇಯರ್ ಜೋಶ್ನಲ್ಲಿ ಸಿಲಿಕಾನ್ ಸಿಟಿ ತೇಲಾಡ್ತಾ ಇದೆ. ಜಸ್ಟ್ ಅರ್ಧ ದಿನದಲ್ಲಿ ಅಬಕಾರಿ ಇಲಾಖೆಗೆ ಭರ್ಜರಿ ಆದಾಯವೇ ಹರಿದು ಬಂದಿದೆ. ದಿನದಲ್ಲೇ 308 ಕೋಟಿ ಮದ್ಯ ಮಾರಾಟ. ಅಬಕಾರಿ ಇಲಾಖೆಗೆ ಕಿಕ್ಕೇರಿಸಿದ ಭರ್ಜರಿ ಆದಾಯ. ಪಾರ್ಟಿ, ಭರ್ಜರಿ ಪಾರ್ಟಿ. ಅದರಲ್ಲೂ ನ್ಯೂ ಇಯರ್ ಅಂದ್ರೆ ಕೇಳ್ಬೇಕಾ? ಬಾಟಲ್ ಎತ್ತುವ ಪಾರ್ಟಿ ಪ್ರಿಯರಿಗೆ ಹಬ್ಬವೋ ಹಬ್ಬ. ಎರಡ್ 2025 ಹೊಸ ವರ್ಷವನ್ನ ಸಿಲಿಕಾನ್ ಸಿಟಿ ಮಂದಿ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿಕೊಂಡಿದ್ದಾರೆ. ಕುಡಿದು ತಿಂದು ಕುಪ್ಪಳಿಸಿದ್ದಾರೆ. ಇದು ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಕೋಟಿ ಆದಾಯವನ್ನ ತಂದುಕೊಟ್ಟಿದೆ. ಹೊಸ ವರ್ಷಾಚರಣೆ ಸಂಭ್ರಮದಲ್ಲಿ ಬರೋಬ್ಬರಿ 308 ಕೋಟಿ ಮದ್ಯ ಮಾರಾಟವಾಗಿದೆ. ಜಸ್ಟ್ ಅರ್ಧ ದಿನದಲ್ಲಿ ಅಂದ್ರೆ ಡಿಸೆಂಬರ್ 31ರ ಮಂಗಳವಾರ ಬೆಳಗ್ಗೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ 308 ಕೋಟಿ ರೂಪಾಯಿ ಮೌಲ್ಯದ ಮದ್ಯ ಮಾರಾಟವಾಗಿದೆ. ಐಎಂಎಲ್ 4.83.715 ಲಕ್ಷ ಬಾಕ್ಸ್ ಮಾರಾಟದಿಂದ 250.25 ಕೋಟಿ ರೂಪಾಯಿ ಆದಾಯ ಸಂಗ್ರಹವಾಗಿದೆ. ಬಿಯರ್ 2.92.339 ಲಕ್ಷ ಬಾಕ್ಸ್ ಮಾರಾಟದಿಂದ 57.75 ಕೋಟಿ ರೂಪಾಯಿ ಆದಾಯ ಹರಿದು ಬಂದಿದೆ. ಒಟ್ಟು 7.76.042 ಲಕ್ಷ ಬಾಕ್ಸ್ ಮದ್ಯ ಮಾರಾಟದಿಂದ ಒಟ್ಟು 308 ಕೋಟಿ ರೂಪಾಯಿ ಆದಾಯವಾಗಿದೆ. ಅದೊಂದು ಭಾಳ ಸಂತೋಷದ ವಿಚಾರ ಅಂದರೆ ಈ ವರ್ಷದ ಹೊಸ ವರ್ಷ ಯಾವುದೇ ಕೆಲವು ಅಹಿತಕರ ಘಟನೆ ಯಾವುದೂ ಇಲ್ಲದೇನೆ ಕರ್ನಾಟಕ ರಾಜ್ಯದಾದ್ಯಂತ ಒಳ್ಳೆಯ ಮದ್ಯ ವ್ಯಾಪಾರ ಕೂಡ ಆಗಿದೆ. ಹಲವಾರು ಪಬ್ ಆ್ಯಂಡ್ ರೆಸ್ಟೋರೆಂಟ್ಗಳು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ಮತ್ತು MRP ಶಾಪ್ಗಳು ಅದರಲ್ಲೂ ವಿಶೇಷವಾಗಿ ಎಲ್ಲ ಮದ್ಯ ವ್ಯಾಪಾರವನ್ನು ಭಾಳ ಸುಲಲಿತವಾಗಿ ಚೆನ್ನಾಗಿ ಮಾಡಿದ್ದಾರೆ. ಒಂದು ಭಾಳ ಸಂತೋಷ ಅಂದರೆ ಸರ್ಕಾರಕ್ಕೂ ಕೂಡ ಬೇಕಷ್ಟು ರೆವಿನ್ಯೂ ಹರಿದು ಬಂದಿದೆ. ಬಹುಶಃ ರಾಜಸ್ವ ಕ್ರೋಢೀಕರಣದಲ್ಲಿ ಇದು ಬಹಳಷ್ಟು ದೊಡ್ಡ ಪಾಲು ಕೊಡ್ತದೆ. ನ್ಯೂ ಇಯರ್ ಸಂಭ್ರಮಕ್ಕೆ ಸಿಟಿ ಜನರ ಪಾರ್ಟಿ ಮೂಡ್ನಿಂದ ಅಬಕಾರಿ ಇಲಾಖೆಗೆ ಭರ್ಜರಿ ಆದಾಯ ಸಂಗ್ರಹವಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ನ್ಯೂ ಇಯರ್ ಜೋಶ್ನಲ್ಲಿ ಸಿಲಿಕಾನ್ ಸಿಟಿ ತೇಲಾಡ್ತಾ ಇದೆ. ಜಸ್ಟ್ ಅರ್ಧ ದಿನದಲ್ಲಿ ಅಬಕಾರಿ ಇಲಾಖೆಗೆ ಭರ್ಜರಿ ಆದಾಯವೇ ಹರಿದು ಬಂದಿದೆ. ಅರ್ಧ ದಿನದಲ್ಲೇ 308 ಕೋಟಿ ಮದ್ಯ ಮಾರಾಟ. ಅಬಕಾರಿ ಇಲಾಖೆಗೆ ಕಿಕ್ಕೇರಿಸಿದ ಭರ್ಜರಿ ಆದಾಯ. ಭರ್ಜರಿ ಪಾರ್ಟಿ, ಅದರಲ್ಲೂ ನ್ಯೂ ಇಯರ್ ಅಂದ್ರೆ ಕೇಳ್ಬೇಕಾ? ಬಾಟಲ್ ಎತ್ತುವ ಪಾರ್ಟಿ ಪ್ರಿಯರಿಗೆ ಹಬ್ಬವೋ ಹಬ್ಬ. ಹೊಸ ವರ್ಷವನ್ನ ಸಿಲಿಕಾನ್ ಸಿಟಿ ಮಂದಿ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿಕೊಂಡಿದ್ದಾರೆ. ಕುಡಿದು ತಿಂದು ಕುಪ್ಪಳಿಸಿದ್ದಾರೆ. ಇದು ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಕೋಟಿ ಆದಾಯವನ್ನ ತಂದುಕೊಟ್ಟಿದೆ. ಹೊಸ ವರ್ಷಾಚರಣೆ ಸಂಭ್ರಮದಲ್ಲಿ ಬರೋಬ್ಬರಿ 308 ಕೋಟಿ ಮದ್ಯ ಮಾರಾಟವಾಗಿದೆ. ಜಸ್ಟ್ ಅರ್ಧ ದಿನದಲ್ಲಿ ಅಂದ್ರೆ ಡಿಸೆಂಬರ್ 31ರ ಮಂಗಳವಾರ ಬೆಳಗ್ಗೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ 308 ಕೋಟಿ ರೂಪಾಯಿ ಮೌಲ್ಯದ ಮದ್ಯ ಮಾರಾಟವಾಗಿದೆ. ಐಎಂಎಲ್ 4.83.715 ಲಕ್ಷ ಬಾಕ್ಸ್ ಮಾರಾಟದಿಂದ 250.25 ಕೋಟಿ ರೂಪಾಯಿ ಆದಾಯ ಸಂಗ್ರಹವಾಗಿದೆ. ಬಿಯರ್ 2.92.339 ಲಕ್ಷ ಬಾಕ್ಸ್ ಮಾರಾಟದಿಂದ 57.75 ಕೋಟಿ ರೂಪಾಯಿ ಆದಾಯ ಹರಿದು ಬಂದಿದೆ. ಒಟ್ಟು 7.76.042 ಲಕ್ಷ ಬಾಕ್ಸ್ ಮದ್ಯ ಮಾರಾಟದಿಂದ ಒಟ್ಟು 308 ಕೋಟಿ ರೂಪಾಯಿ ಆದಾಯವಾಗಿದೆ. ಅದೊಂದು ಭಾಳ ಸಂತೋಷದ ವಿಚಾರ ಅಂದರೆ ಈ ವರ್ಷದ ಹೊಸ ವರ್ಷ ಯಾವುದೇ ಕೆಲವು ಅಹಿತಕರ ಘಟನೆ ಯಾವುದೂ ಇಲ್ಲದೇನೆ ಕರ್ನಾಟಕ ರಾಜ್ಯದಾದ್ಯಂತ ಒಳ್ಳೆಯ ಮದ್ಯ ವ್ಯಾಪಾರ ಕೂಡ ಆಗಿದೆ. ಹಲವಾರು ಪಬ್ ಆ್ಯಂಡ್ ರೆಸ್ಟೋರೆಂಟ್ಗಳು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ಮತ್ತು MRP ಶಾಪ್ಗಳು ಅದರಲ್ಲೂ ವಿಶೇಷವಾಗಿ ಎಲ್ಲ ಮದ್ಯ ವ್ಯಾಪಾರವನ್ನು ಭಾಳ ಸುಲಲಿತವಾಗಿ ಚೆನ್ನಾಗಿ ಮಾಡಿದ್ದಾರೆ. ಒಂದು ಭಾಳ ಸಂತೋಷ ಅಂದರೆ ಸರ್ಕಾರಕ್ಕೂ ಕೂಡ ಬೇಕಷ್ಟು ರೆವಿನ್ಯೂ ಹರಿದು ಬಂದಿದೆ. ಬಹುಶಃ ರಾಜಸ್ವ ಕ್ರೋಢೀಕರಣದಲ್ಲಿ ಇದು ಬಹಳಷ್ಟು ದೊಡ್ಡ ಪಾಲು ಕೊಡ್ತದೆ. ನ್ಯೂ ಇಯರ್ ಸಂಭ್ರಮಕ್ಕೆ ಸಿಟಿ ಜನರ ಪಾರ್ಟಿ ಮೂಡ್ನಿಂದ ಅಬಕಾರಿ ಇಲಾಖೆಗೆ ಭರ್ಜರಿ ಆದಾಯ ಸಂಗ್ರಹವಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.